ಟ್ರಾಫಿಕ್ ಆಗದಲ್ಲ ಗುರುಗಳೇ. ಏನ್ ಸಿಟಿ ಬೆಳೀತಾ ಕಾಲಕ್ಕೆ ಕಣ್ಣಿಲ್ಲ ಹಂಗಾಗ್ಬಿಟ್ಟದ ಸ್ವಾಮಿ. ಏನ್ ಮಾಡಕ್ಕಾಗುತ್ತೆ? ನೀವೇ ಪೊಲೀಸ್ನವ್ರು ಎಷ್ಟೋ ವಾಸಿ ಚಂದಾಗ ಪಾಪ ಒಳ್ಳೆಯವ್ರು ಕೆಟ್ಟರು ಎಲ್ಲರೂ ಚಂದಾಗ ಮಾಸ್ಕ್ ಅದಮ್ಮ ಪಾಪ ದಾರಿ ಮಾರ್ಗ ಮಾಡ್ಕೊಡ್ತೀರಿ. ಆಮೇಲೆ ಹೊಸ ವರ್ಷ ಈ ವರ್ಷ ಹೆಂಗೆ ಸರ್ ಆಚರಣೆ ಹೆಂಗ್ ಮಾಡಿದ್ರಿ ಸರ್? ಈ ವರ್ಷ ಆಚರಣೆ ಜನಗಳು ನೋಡ್ಬೇಕು, ನಾವು ನೋಡೋದು ಅವ್ರ ಆಚರಣೆ ಮಾಡೋದು ನಾವು ಸಹಕರಿಸ್ತೀವಿ. ಜನಗಳು ಮಾಡ್ಬೋದು, ನಾವು ಮಾಡಲ್ವಲ್ಲ. ಅವ್ರು ಮಾಡೋದ್ರೆ ನೀವು ನೋಡ್ಕೊಂಡು ಖುಷಿ ಪಡೋದ? ಮಾಮೂಲಿ 12 ಗಂಟೆ 1 ಗಂಟೆ ತನಕ ಮಾಡ್ತಾರೆ. ಟ್ರಾಫಿಕ್ ಸಂಚಾರ ದಟ್ಟಣೆ ಇದ್ರೆ ನಾವು ಸರಿಪಡಿಸ್ಕೊಡ್ತೀವಿ ಅಷ್ಟೇ. ಅಲ್ಲ ಸರ್, ನಿಮ್ಮ ಅಕ್ಕ ಮರಿ ಎಂಟಿ ಮಕ್ಕ ಮಾಡ್ಲಿರ್ತಾರೆ, ಅವ್ರಿಗೆ ಕರ್ಕೊಂಡು ಎಲ್ಲೂ ಕರ್ಕೊಂಡು ಕೆಲಸಕ್ಕೆ ಸೇರಿದ ಮೇಲೆ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಹೌದು ಸರ್. ಪೊಲೀಸ್ ಕೆಲಸ ಆದ್ಮೇಲೆ ಇಲ್ಲ ಸೇರ್ಕೊಬಾರ್ದು, ಸೇರ್ಕೊಂಡ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ಇಲ್ಲ ಎಲ್ಲಕ್ಕೂ ಒಳ್ಳೇದು ಕೆಟ್ಟದಕ್ಕೆ ಎಲ್ಲಕ್ಕೂ ಮಾಡಲೇಬೇಕು. ನೀವು 31 ಜನವರಿ 31 ಮಾಡ್ತೀರಿ, ನಾವು ಜನವರಿ 1ನೇ ತಾರೀಕು ಬೆಳಗ್ಗೆ ಟೈಮ್ ಮಾಡ್ತೀವಿ ಅಷ್ಟೇ. ಓ, ಡ್ಯೂಟಿ ಮುಗಿಸ್ಕೊಂಡಮ್ಮ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳೋದು. 31st ಮುಗಿಸ್ಕೊಂಡು 1ನೇ ತಾರೀಕು ಬೆಳಗ್ಗೆ ಮಾಡೋದಷ್ಟೇ. ಎಂಟಿ ಮಕ್ಕಳನ್ನು ಆಮೇಲೆ ಎಲ್ಲಿ ಕರ್ಕೋಬೇಕು ಇದ್ರೆ ಎಲ್ಲರೂ ಸಂತೋಷದಲ್ಲಿ? ಮೈಸೂರಲ್ಲೇ. ಮೈಸೂರು ಲೋಕಲ್. ಮೈಸೂರು ಲೋಕಲ್. ಹೌದು ಸರ್. ಅಲ್ಲ ಸರ್, ಈ ಒತ್ತಡದ ಮಧ್ಯದಲ್ಲಿ ನಿಮ್ಗೆ ಹೊಸ ವರ್ಷದಲ್ಲಿ ಈಗ ಗುರುಗಳ ಒಂದು ಮಾತು ನಿಮ್ಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. 2024 ನಿಮ್ಗೆ ಒಂದು ಮನುಷ್ಯ ಸಂತೋಷ ಆಗೋ ವಿಚಾರ ಅಥವಾ ಮರೆಯಲಾರದಂತ ಘಟನೆ ಯಾವ್ದಿದ್ದ ಗುರುಗಳೇ? ಘಟನೆ ಅಂದ್ರೆ ಈಗ ದಸರಾ ಟೈಮಲ್ಲಿ ಚಾಮುಂಡೇಶ್ವರಿ ಇದಾಗಿದ್ದು ಅದು ನಮ್ಗೆ ಖುಷಿ ವಿಚಾರ. ಯಾವ್ದು ಅಡೆತಡೆ ಇಲ್ದಾನೆ ಜಂಬೂ ಸವಾರಿ ಆಗಿದ್ದು ಅದು ಖುಷಿ ವಿಚಾರ. ಈಗ ದುಃಖ ಅಂದ್ರೆ ಆ ಥರ ದುಃಖ ಅಂತ ಏನಿಲ್ಲ, ಎಲ್ಲ ಅನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ದುಃಖ ಆ ಥರದ್ದು ಏನಿಲ್ಲ. ಜನಗಳು ಯಾರು ಒಬ್ರು ನಾವು ಹೇಳ್ದಾಗ ಸಹಕರಿಸಲ್ಲ, ಅದು ಬೇಜಾರಾಗುತ್ತೆ. ಅದು ಬಿಟ್ರೆ ಈಗ ನಿಮ್ಮ ಜೀವನದಲ್ಲಿ 2025ನೇ ಇಸ್ವಿಲಿ ನೀವು ಏನು ಮಾಡ್ಬೇಕು ಅಂತ ನಿಮ್ಮ ಮುಖ್ಯ ಸಾಧನೆ ಏನು? ಮುಖ್ಯ ಸಾಧನೆ ಏನು ಅಂದ್ರೆ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಆರೋಗ್ಯ ಬಗ್ಗೆ ಮುಖ್ಯ. ಕರೆಕ್ಟ್ ಸರ್. ಪೊಲೀಸ್ನವ್ರಿಗೆ ಯಾವತ್ತು ಆರೋಗ್ಯ ಇರಬೇಕು. ಮಳೆ ಗಾಳಿ ಬಿಸಿಲು ಅಂದ್ಕೊಂಡು ಪಾಪ ಹಗಲು ಸಂಜೆ ಡ್ಯೂಟಿ ಮಾಡೋರು ನಿಮ್ಮ ಸಂತೋಷ. ನೀವು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ನಿಜವಾಗ್ಲೂ ಸುಳ್ಳು ಸರ್? ಖಂಡಿತ. ಥ್ಯಾಂಕ್ ಯು ಸರ್, ಒಳ್ಳೆದಿಲ್ಲ ಸರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸರ್.